ಅಲ್ಲಿ ಪಾಕಿಸ್ತಾನದಲ್ಲಿ ರಾಜಕೀಯ ಅವನ್ಯಾರೋ ನವಾಜ್ ಶರೀಫು ಯುದ್ಧ ಮಾಡ್ತೀವಿ, ನನ್ನ ಹತ್ರ ಅಣುಬಾಂಬ್ ಇದೆ, ನಾನು ಪರಮಾಣು ಬಾಂಬ್ ಇದೆ, ನಾನು ನ್ಯೂಕ್ಲಿಯರ್ ಪವರ್ ಇದೆ ನನ್ನ ಹತ್ರ, ನಾನು ಸ್ಫೋಟ ಮಾಡ್ತೀನಿ, ನೀರು ಬಡ್ದಿದ್ರೆ ಸ್ಫೋಟ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಆದರೆ ಅಲ್ಲಿನ ಮೂರ್ಖ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಯಾರು ಮಾಡ್ತಾರೆ. ಇವರೇ ಹೋಗಿ ಯುದ್ಧ ಮಾಡ್ತಾರಾ? ರಾಜಕಾರಣಿಗಳು, ಪ್ರಧಾನಿನೇ ಹೋಗಿ ಯುದ್ಧ ಮಾಡ್ತಾನ ನವಾಜ್ ಶರೀಫು? ಸೈನಿಕರು ಬೇಕಾನೆ. ಈಗಾಗಲೇ ಪಾಕಿಸ್ತಾನ ಸೈನ್ಯದ ಬಲ ಕುಗ್ಗುತ್ತಾಗಿದೆ. ನಿನ್ನೆ ಮೊನ್ನೆ ಅಷ್ಟೇ 5,000 ಜನ ಸೈನಿಕರು ರಿಸೈನ್ ಮಾಡಿ ಮನೆಗೆ ಹೋಗಿದ್ದಾರಂತೆ. ಬೇಡಪ್ಪ ಬೇಡ ಸಹವಾಸ. ಯಾಕಂತಂದರೆ ಬಲೂಚಿಸ್ತಾನಲ್ಲಿ ದೊಡ್ಡ ಸ್ಫೋಟವಾಗಿದೆ. ಬಲೂಚಿಸ್ತಾನಲ್ಲಿ ಅಲ್ಲೂ ಕೂಡ ಯುದ್ಧದ ಭೀತಿ ಇದೆ. ಈ ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಬಲೂಚಿ ಬಂಡುಕೋರರು ಪಾಕಿಸ್ತಾನದಲ್ಲಿ ದೊಡ್ಡ ಬಾಂಬ್ ಸ್ಫೋಟ ಮಾಡಿ ನಿನ್ನೆ ಅಷ್ಟೇ 12 ಮಂದಿಯನ್ನು ಕೊಂದು ಹಾಕಿದ್ದಾರೆ. ಇತ್ತ ಖೈಬರ್ ಪಖ್ತೂನ್ಖ್ವಾದಲ್ಲಿ ಅಫ್ಘಾನ್ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಭಾರತ ಯುದ್ಧ ಮಾಡೋದಕ್ಕೆ ಹೊರಟ್ರೆ ಈಗೇನು 4 ಲಕ್ಷ 5 ಲಕ್ಷ ಏನು ಚಿಲ್ಲರೆ ಸೈನಿಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ. ಅದಕ್ಕೋಸ್ಕರ ಸಾವಿಗೆ ಹೆದರ್ಕೊಂಡು ಸೇನೆಯಲ್ಲಿರುವಂತಹ ಕೆಲವೊಂದಿಷ್ಟು ಸೈನಿಕರು ಹೊರಗಡೆ ಬಂದು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಪ್ಪ, ನಮಗೆ ಬೇಡವೇ ಬೇಡ, ಈ ಸಹವಾಸನೇ ಬೇಡ ಅಂತ ಸೈನಿಕರು ಈಗ ಮನೆಗೆ ಹೋಗಿ ಕೂತ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಏನಂತಂದರೆ ಈ ಯುದ್ಧ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾವುದೇ ಭಾರತನಾಗಿರಬಹುದು ಅಥವಾ ಪಾಕಿಸ್ತಾನ ಆಗಿರಬಹುದು. ಯುದ್ಧ ಮಾಡಬೇಕಾದ್ರೆ ಮೊದಲ ಸ್ಟೆಪ್ ಏನಂತಂದರೆ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆಮೇಲೆ ಏನಂತಂದರೆ ಮಿತ್ರ ರಾಷ್ಟ್ರಗಳನ್ನು ಒಗ್ಗೂಡಿಸ್ಕೊಳ್ತಾರೆ. ಅಂದರೆ ನಮಗೆ ಭಾರತ, ಫಾರ್ ಎಕ್ಸಾಂಪಲ್, ಈಗ ಭಾರತ ಯುದ್ಧ ಮಾಡಬೇಕಂತಂದರೆ ಮೊದಲು ಸಪೋರ್ಟನ್ನು ಕೇಳುತ್ತೆ, ಬಲಿಷ್ಠ ರಾಷ್ಟ್ರಗಳ ಸಪೋರ್ಟನ್ನು ಕೇಳುತ್ತೆ. ಆಲ್ರೆಡಿ ಈಗ ಸಪೋರ್ಟ್ ಇದೆ. ಇನ್ನು ರಾಷ್ಟ್ರದಲ್ಲಿ ದೇಶ ಪ್ರೇಮದ ಪ್ರಚಾರವನ್ನು ಮಾಡುತ್ತೆ. ಯುದ್ಧ ಬಿಫೋರ್ ಅಂತಂದರೆ ಇವೆಲ್ಲ ಲಕ್ಷಣಗಳು, ಮುನ್ನೆಚ್ಚರಿಕೆಗಳು. ಯಾವುದೇ ರಾಷ್ಟ್ರದಲ್ಲಿ ಯುದ್ಧ ಮಾಡಬೇಕು, ಬೇರೆ ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಬೇಕಂತಂದರೆ ಮೊದಲು ಡಿಪ್ಲೊಮ್ಯಾಟಿಕ್ ಅಂತಂದರೆ ಈಗ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಡಿಪ್ಲೊಮ್ಯಾಸಿ ಅಂತಂದರೆ ಮಿತ್ರ ರಾಷ್ಟ್ರಗಳನ್ನು ಒಗ್ಗೂಡಿಸ್ಕೊಳ್ಳುತ್ತೆ, ಬಲವರ್ಧನೆಗೆ ಸಹ ಮುಂದೆ ಆಗುತ್ತೆ. ಜೊತೆಗೆ ರಾಷ್ಟ್ರದಲ್ಲಿ ದೇಶ ಪ್ರೇಮದ ಪ್ರಚಾರವನ್ನು ಮಾಡುತ್ತೆ ಅಲ್ಲಿನ ಸರ್ಕಾರ. ಜೊತೆಗೆ ಸೇನಾ ತಯಾರಿಯನ್ನು ಮಾಡಿಕೊಳ್ಳುತ್ತೆ. ಅಂದರೆ ಮಿಲಿಟರಿ ಪಡೆಯನ್ನು ಒಗ್ಗೂಡಿಸ್ಬೇಕಲ್ಲ, ಒಗ್ಗಟ್ಟಾಗಿರುತ್ತೆ. ಆದರೆ ಸೇನೆಯನ್ನು ಸಂಘಟನೆ ಮಾಡೋದು, ಜೊತೆಗೆ ಶಸ್ತ್ರಾಸ್ತ್ರ ಸಂಗ್ರಹ ಮಾಡುತ್ತೆ. ಅದೇ ಥರನಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು, ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಖರೀದಿಸೋದಕ್ಕೆ ಮುಂದಾಗತ್ತೆ. ಭಾರತದಂತಹ ದೇಶಗಳು DRDO ಅಂದರೆ ರಕ್ಷಣಾ ಸಂಶೋಧನೆ, ಮೂಲತಃ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಒತ್ತು ನೀಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗಾಗಲೇ ಅಗ್ನಿ ಕ್ಷಿಪಣಿ ಆಗಿರ್ಬೋದು, ತೇಜಸ್ ಯುದ್ಧ ವಿಮಾನಗಳನ್ನು ಒಂದು ಕಡೆ ಇಟ್ಕೊಳ್ಳುತ್ತೆ. ಅದಾದ ನಂತರ ತರಬೇತಿಯನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಸೇನಾಧಿಕಾರಿಗಳು ಸೇನೆಯಲ್ಲಿ ಎಲ್ಲ 3 ಸೇನೆ, ಬಹುಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ, ಈ 3 ಸೇನೆಗಳಲ್ಲಿ ಮೊದಲಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಲಾಜಿಸ್ಟಿಕ್ ಅಂತಂದರೆ ಈ ವ್ಯವಹಾರಗಳು, ಈ ಸಾರಿಗೆ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹೆಂಗೆ ಸಾರಿಗೆ ವ್ಯವಹಾರ ಅಂತಂದರೆ ಆಹಾರವನ್ನು, ಇಂಧನ, ಔಷಧಿಗಳು ಮತ್ತು ಶಸ್ತ್ರಾಸ್ತ್ರ ಸರಬರಾಜನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಯಾವುದೇ ದೇಶ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂತಂದರೆ ಹೆಂಗೆ ಯುದ್ಧಕ್ಕಿಂತ ಮುಂಚಿನ ಲಕ್ಷಣಗಳಿವೆಲ್ಲ. ಆಹಾರ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಮುಂದಾಗತ್ತೆ, ಇಂಧನ ಕ್ರೋಢೀಕರಣ ಮಾಡೋದಕ್ಕೆ ಮುಂದಾಗತ್ತೆ, ಔಷಧಿಗಳ ಸಪ್ಲೈ ಮಾಡೋದಕ್ಕೆ ಮುಂದಾಗತ್ತೆ. ಮಹತ್ವದ್ದು ಶಸ್ತ್ರಾಸ್ತ್ರಗಳ ಸರಬರಾಜನ್ನು ಖರೀದಿಸೋದಕ್ಕೆ ಸರಬರಾಜು ಸರಪಳಿಯನ್ನು ಮಾಡ್ಕೊಳ್ಳುತ್ತೆ. ಬೇರೆ ಬೇರೆ ದೇಶಗಳಿಂದ ಸರಬರಾಜು ಮಾಡ್ಕೊಳ್ಳುತ್ತೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಆ ದೇಶ. ಸೊ ಹೀಗೆ ಕೆಲವೊಂದಿಷ್ಟು ಅಂದರೆ ತೈಲ ಅಂದರೆ ಯುದ್ಧಕ್ಕೆ ಬೇಕಾಗುವಂಥ ಇಂಧನ, ಆಹಾರ, ಮೊದಲಿಗೆ ಇಂಧನ ಬೇಕು. ಯುದ್ಧ ಮಾಡಬೇಕಾದ್ರೆ ಮದ್ದುಗುಂಡುಗಳು, ಮಿಸೈಲ್ಗಳನ್ನು ಸಂಗ್ರಹ ಮಾಡಿಕೊಳ್ಳುತ್ತೆ. ಸೊ ಹೀಗೆ ಯುದ್ಧಕ್ಕಿಂತ ಮುಂಚಿನ ಲಕ್ಷಣಗಳು. ಹೀಗಾಗಿ ದೇಶದಲ್ಲಿ ಸಡನ್ನಾಗಿ ಯುದ್ಧ ಮಾಡ್ತೀವಿ ಅಂತ ಹೋಗಲ್ಲ, ಅದಕ್ಕೆ ಬೇಕಾಗುವಂತಹ ತಯಾರಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಒಂದು ಯುದ್ಧ ಮಾಡಬೇಕಾದ್ರೆ ಹಣದ ಕೊರತೆಯೂ ಆಗಬಾರ್ದು. ಮಿಡಲಲ್ಲಿ ಹಣದ ಕೊರತೆ ಆದರೆ ಹೇಗೆ ಅಂತ, ಈ ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ, ಹಾಗೆ 2-3 ವರ್ಷಗಳಿಂದ ಯುದ್ಧ ನಡೀತಾನಾಗಿದೆ. ಎಲ್ಲಿಂದಲೋ ಸಪೋರ್ಟ್ ಬರುತ್ತೆ. ಸೊ ಏನೋ ಯುದ್ಧ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಯುದ್ಧ ಆದರೆ 2-3 ವರ್ಷಗಳವರೆಗೆ ಯುದ್ಧ ನಡೆದ್ರೆ ಅಲ್ಲಿ ಸಾವು ನೋವು ಜಾಸ್ತಿ ಆಗುತ್ತೆ. ಒಂದೇ ಏಕ್ಮಾರ್ ದೋತು ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಅಂತಂದರೆ 2-3 ವರ್ಷಗಳವರೆಗೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಭಾರತವೂ ಕೂಡ ಬಲಿಷ್ಠ ರಾಷ್ಟ್ರ. ತನ್ನ ಹತ್ರ ಈಗ ಕೆಲವೊಂದಿಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಯುದ್ಧ ವಿಮಾನಗಳನ್ನು ಹೊಂದಿದೆ. ಸೊ ಸ್ವದೇಶೀಯವಾಗಿರುವಂತಹ ಯುದ್ಧ ವಿಮಾನಗಳು ಈಗಾಗಲೇ ಭಾರತದ ಹತ್ರ